ಎಲ್ರಿಗೂ ನಮಸ್ಕಾರ. ನಾನು ಶ್ರೀಕಲಾ ಸುಬ್ರಹ್ಮಣ್ಯ ಶಾಸ್ತ್ರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ. ಯೋಜನೆಗಳು ಹೇಗಿರಬೇಕು ಅಂತಂದರೆ ಜನರ ಪರವಾಗಿರಬೇಕು, ಜನಜೀವನ ಚೆನ್ನಾಗಿರಬೇಕು ಅಂತ ಕಮಿಟ್ಮೆಂಟ್ ಮಾಡಿ ಸರ್ಕಾರಗಳು ಅಧಿಕಾರವನ್ನು ವಹಿಸ್ಕೊಂಡಿರ್ತದೆ. ಮಾತು ಕೊಡೋದೊಂದು, ಮಾಡೋದು ಇನ್ನೊಂದು ಅಂತಾದರೆ ಇದೇ ರೀತಿಯ ವಿರೋಧವನ್ನು ಎದುರಿಸಬೇಕಾಗ್ತದೆ. ಜನ ಜಾನುವಾರು ಇದೊಂದು ಲೈಫ್ ಸೈಕಲ್. ನಾವು ಈ ಲೈಫ್ ಸೈಕಲ್ನ ಸರಿಯಾಗಿ ಇರಬೇಕು ಅಂತಾದರೆ ಎಲ್ಲ ರೀತಿಯ ವ್ಯವಸ್ಥೆಗೆ ನಾವು ಧಕ್ಕೆ ಕೊಡಬಾರ್ದು. ಪರಿಸರ ಮತ್ತು ಮನುಷ್ಯ ಇಲ್ಲದೆ ಇಲ್ವೇ ಇಲ್ವಾ? ಉಸಿರಾಟ ಮೂಗಿನಿಂದ ಶುರುವಾದರೂ ಮರ ಬಿಟ್ಟ ಆಕ್ಸಿಜನನ್ನು ನಾವು ತಗೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕ್ತೇವೆ. ಈ ರೀತಿಯಾದಂತಹ ಒಂದು ವ್ಯವಸ್ಥೆ, ಪರಿಸರ ಇಲ್ಲದೆ ಮನುಷ್ಯ ಇಲ್ಲ. ಒಂದು ಮರವನ್ನು ಕಡಿದ್ರೆ ಫಾರೆಸ್ಟ್ ಇಲಾಖೆಯವರು ಬರ್ತಾರೆ. ಒಂದು ಇಂಡಸ್ಟ್ರಿಯನ್ನು ಬಿಲ್ಡ್ ಮಾಡ್ತೀವಿ ಅಂತಂದರೆ ಪೊಲ್ಯೂಷನ್ ಬೋರ್ಡ್ನವರು 1000 ತಗಾದೆಯನ್ನು ತೆಗಿತಾರೆ. ಈಗ ಇಷ್ಟು ಸಾವಿರಾರು ಮರಗಳು, ನೂರಾರು ಜೀವ ವೈವಿಧ್ಯತೆಯನ್ನು ಹಾಳು ಮಾಡಲಿಕ್ಕೆ ಅವರಿಗೆ ಈ ಯಾವ ಇಕೋಸಿಸ್ಟಮ್ ಅಥವಾ ಈ ಕಾಯ್ದೆ ಕಾನೂನು ಯಾವುದು ಯಾಕೆ ಅಡ್ಡಿ ಬರಲಿಲ್ಲ? ಯಾವ ಒಂದು ಲಿಮಿಟೆಡ್ ಆಕ್ಸೆಸ್ನಿಂದ ಮಾಡ್ತಾ ಇದ್ದಾರಾ ಅಥವಾ ಬರೀ ಕುರುಡು ಕಾಂಚಾಣ ಕೆಲಸ ಮಾಡ್ತಾ ಇದೆಯಾ? ಬೆಳಗಿಂದ ನೋಡ್ತಾ ಇದ್ದೇನೆ, ಕೆಲವರು ಭೂಮಿಯನ್ನು ಕಳ್ಕೊಳ್ತೇವೆ ಅಂತ ಆತಂಕದಲ್ಲಿರೋರು ಹೇಳ್ತಾ ಇದ್ರು. ನಮಗೆಲ್ಲ ಕೆಲವರಿಂದ ಕಾಲ್ ಬಂದಿತ್ತು, ನಿಮಗೆ ಇಷ್ಟಿಷ್ಟು ಕೋಟಿಯನ್ನು ಕೊಡ್ತೇವೆ, ದಯವಿಟ್ಟು ವಿರೋಧ ಮಾಡಬೇಡಿ ಅಂತ. ಅಂದರೆ ಕುರುಡು ಕಾಂಚಾಣ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಅರ್ಥ. ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದುಡ್ಡು ಬರುತ್ತೆ ಹೋಗುತ್ತೆ, ಆದರೆ ನಮ್ಮ ಪೂರ್ವಿಕರು ಇದ್ದಂತಹ ಭೂಮಿ, ನಮ್ಮ ಜೀವನ ಶೈಲಿ, ಇಲ್ಲಿಯ ಒಂದು ಇತಿಹಾಸ ಇದ್ಯಾವುದು ನಾವು ಎಲ್ಲೋ ವಲಸೆ ಹೋಗಿ ಬದುಕಿದ್ರೆ ಅದನ್ನು ಪುನರ್ರಚನೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ವಾಸ್ತವ್ಯ ಎಲ್ಲಿದೆಯೋ ನಾವು ಅಲ್ಲಿ ನಮ್ಮ ಪೂರ್ವಿಕರು ಇದ್ದ ಜಾಗವನ್ನು ನಾವು ಬಿಟ್ಟು ಹೋಗುವಂತಹ ಪರಿಸ್ಥಿತಿಯೇ ಇಲ್ಲ, ಪ್ರಶ್ನೆಯೂ ಇಲ್ಲ. ಈ ಒಂದು ಯೋಜನೆ ನಾವು ಅಡ್ಮಿನಿಸ್ಟ್ರೇಟಿವ್ ಇದರಿಂದ ನೋಡಿದರೆ, ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗ್ರಾಮ ಸಭೆ ಆಗಬೇಕು, ಅಲ್ಲಿ ಪರ್ಮಿಷನ್ ಆಗಬೇಕು, ಪರ್ಮಿಷನ್ ಆದ ನಂತರ ಎಲ್ಲ ವ್ಯವಸ್ಥೆಗಳು ಆಗ್ತದೆ. ಆದರೆ ಇಲ್ಲಿ ಹೇಗೆ ಪಂಪ್ಡ್ ಸ್ಟೋರೇಜಲ್ಲಿ ರಿವರ್ಸ್ ನೀರನ್ನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಅಹವಾಲುಗಳನ್ನು ಇವತ್ತು ಕೇಳ್ತಾ ಇದ್ದಾರೆ. ಆದರೆ ಪರ್ಮಿಷನ್ ಕೊಟ್ಟಾಗಿದೆ, ಟೆಂಡರ್ ಕರೆದಾಗಿದೆ, ಎಲ್ಲ ಮುಗಿದೋಗಿದೆ, ಇವಾಗ ಬಂದುಬಿಟ್ಟು ಕಣಿ ಕೇಳ್ತಾ ಇದ್ದಾರೆ. ಇದು ಯಾವ ರೀತಿಯ ಉಲ್ಟಾ ವ್ಯವಸ್ಥೆ? ಜನಸಾಮಾನ್ಯಂಗಾದರೆ ಒಂದು ಕಾಯ್ದೆ, ಅಧಿಕಾರದಲ್ಲಿದ್ದವರಿಗೆ, ಆಡಳಿತದಲ್ಲಿದ್ದವರಿಗೆ ಆದರೆ ಇನ್ನೊಂದು ಕಾಯ್ದೆ. ಇದನ್ನು ಒಪ್ಪಲಿಕ್ಕೆ ಹೇಗೆ ಸಾಧ್ಯ? ಪ್ರಾರಂಭವನ್ನು ನಮ್ಮ ಮಾರುತಿ ಗುರೂಜಿಯವರು ಅತ್ಯಂತ ಅದ್ಭುತವಾಗಿ ಮಾಡಿದರು. ಎಲ್ಲ ವಿಷಯಗಳನ್ನು ವೈಜ್ಞಾನಿಕವಾಗಿ ತೆರೆದಿಟ್ಟರು ನಮ್ಮ ಎದುರು. ಅದರಂತೆ ಬಹಳಷ್ಟು ಜನ ವಿಷಯವನ್ನು ಹೇಳಿದರು. 18 ಕಿಲೋಮೀಟ್ರ್ ಉಪ್ಪು ನೀರು ಬರ್ತಾ ಇದೆ. ಸಿಹಿ ನೀರಿನಲ್ಲಿರುವಂತಹ ಜೀವರಾಶಿಗಳಿಗೆ ಪರಿಸ್ಥಿತಿ ಏನಾಯಿತು? ಉಪ್ಪು ನೀರಿನಲ್ಲಿ ಒಂದು ರೀತಿಯ ಲೈಫ್ ಸ್ಟೈಲ್ ಇರ್ತದೆ, ಸಿಹಿ ನೀರಿನಲ್ಲಿ ಒಂದು ರೀತಿಯ ಲೈಫ್ ಸ್ಟೈಲ್ ಇರ್ತದೆ. ಉಪ್ಪು ನೀರು ಸಿಹಿ ನೀರಿಗೆ ಬಂತು ಅಂತಾದರೆ ಸಿಹಿ ನೀರಿನಲ್ಲಿರುವಂತಹ ಜಲಚರಗಳು ಏನಾಗಬೇಕು? ಎಲ್ಲವೂ ನಾಶವಾಗಿ ಹೋಗ್ತದೆ. ಸಿಂಗಳಿಕನ ಒಂದು ವಾಸ ಪ್ರದೇಶ, ನಾವು ಗಾಡಿಯಲ್ಲಿ ಹೋಗುವಾಗ ಹಾರ್ನ್ ಹಾಕಲಿಕ್ಕೆ ಪ್ರಾಹಿಬಿಟೆಡ್ ಅಂತ ಬೋರ್ಡ್ ಕಾಣ್ತೇವೆ. ಇಲ್ಲಿ ಇವರು 18,000 ಟನ್ನಷ್ಟು ಸಿಡಿಮದ್ದುಗಳನ್ನು ಸಿಡಿಸ್ತಾರಂತೆ. ಆವಾಗ ಯಾರಿಗೂ ತೊಂದರೆ ಆಗೋದಿಲ್ವಾ? ನಾವು ಹಬ್ಬ ಹರಿದಿನಗಳಲ್ಲಿ 4 ಪಟಾಕಿಗಳನ್ನು ಹೊಡೆದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಪರಿಸರ ಹಾಳಾಗೋಯ್ತು, ನಾಯಿಗೆ ಎಷ್ಟು ತೊಂದರೆ ಆಗ್ತದೆ ಅಂತ. ಹಸುವನ್ನು ಪ್ರಾಣಿ ಅಂತ ಪರಿಗಣನೆ ಮಾಡೋರು ಯಾರೂ ಇಲ್ಲ ಬಿಡಿ. ನಾಯಿ ಕಿವಿಗೆ ತೊಂದರೆ ಆಗ್ತದೆ ಅಂತ ಬೊಂಬಡ ಬಜಾಯಿಸೋರೆ ಎಲ್ಲರೂ ಇರೋವಂಥದ್ದು. ಇಷ್ಟು ಜನರ ಜೀವನ ಅಸ್ತವ್ಯಸ್ತ ಮಾಡಿ, ಇಷ್ಟು ಕಾಡನ್ನು ನಾಶ ಮಾಡಿ, ಇಷ್ಟು ವನ್ಯ ಜೀವಿಗಳನ್ನು ನಾಶ ಮಾಡಿ ಏನು ಪುಣ್ಯ, ಏನು ಪುರುಷಾರ್ಥ ಸಾಧಿಸೋಕೆ ಸರ್ಕಾರದವ್ರು ಹೊರಟಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ಸೈನ್ ಮಾಡಿದ್ವಲ್ಲ ಈ ಒಂದು ಯೋಜನೆಯ ವಿರೋಧ ಅಂತ ಹೇಳ್ಕೊಂಡು, ಅದೇ 2 ಥರ ಇದೆ. ಮಳೆ ಬಂದುಬಿಡ್ತು ಪ್ರಾರಂಭದಲ್ಲಿ, ಯಾರು ಪೂರ್ತಿಯಾಗಿ ಓದಲೂ ಇಲ್ಲ. ಸೈನ್ ಹಾಕಿದ್ವಿ, ಯಾಕಂದರೆ ಎಲ್ಲರೂ ಒಂದು ನಂಬಿಕೆಯಿಂದ ಬಂದಿದ್ದರು. ನಾವೆಲ್ಲರೂ ವಿರೋಧ ಮಾಡಲಿಕ್ಕೆ ಬಂದಿದ್ದೇವೆ, ಇದರ ವಿರೋಧವಾಗಿ ಒಂದು ಸೈನನ್ನು ಹಾಕ್ತೇವೆ, ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಹೋಗ್ತೇವೆ ಅಂತ. ಆ ಫಾರ್ಮೇ 2 ಥರ ಇದೆ. ಒಂದರಲ್ಲಿ ವಿರೋಧ ಅಂತಿದೆ, ಇನ್ನೊಂದರಲ್ಲಿ ಎಲ್ಲ ರೀತಿಯ
ಕುಂದು ಕೊರತೆಗಳನ್ನು ಮಾಡಿದಂತಹ ಪಟ್ಟಿ ಇದೆ. ಯಾವ್ಯಾವ ವಿಷಯದಲ್ಲಿ ಏನೇನು ಕೊರತೆ ಇದೆ, ಯಾವ್ಯಾವುದನ್ನು ಸರ್ಕಾರ ನಮ್ಮೆದುರು ಓಪನ್ ಆಗಿ ಇಡಲಿಲ್ಲ ಅನ್ನೋದರ ಲಿಸ್ಟ್ ಮಾಡಿ ಎಂಡಲ್ಲಿ 6 ತಿಂಗಳು ಬಿಟ್ಟು ಇನ್ನೊಂದು ಅಹವಾಲನ್ನು ಕರೆಯಬಹುದು, ನಮ್ಮ ಹತ್ರ ತಗೊಳ್ಬಹುದು ಅಂತ ಒಂದು ಕ್ಲಾಸನ್ನು ಇಟ್ಟು ಸೈನ್ ತಗೊಂಡಿದ್ದಾರೆ. ಇನ್ನೊಂದು ಅಹವಾಲ್ ತಗೊಳ್ಳುವಂತಹ ಏನೂ ಬೇಡ. ಇಲ್ಲಿ ಬಂದವ್ರು ಯಾರಾದರೂ ಒಬ್ಬರಾದರೂ ಹೇಳಿದ್ರ ಇದರಿಂದ ನಮಗೆ ಉಪಯೋಗ ಇದೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಉದ್ಧಾರ ಆಗ್ತದೆ ಅಂತ, ಇಲ್ಲಿ ಬದುಕು ಕಟ್ಟಿಕೊಂಡಂತಹ ಜನರಿಗೆ ಯಾರಾದರೂ ಒಂದು ನೌಕರಿಯನ್ನು ಹೇಳಿದ್ರ, ಎಲ್ಲಿಂದನೋ ಕೆಲಸಗಾರರನ್ನ ಕರ್ಕೊಂಡು ಬರ್ತೇವೆ ಅಂತ ಹೇಳಿದರು. ವಿಧ್ವಂಸಕ ಕೃತ್ಯ, ಜೀವನವನ್ನು ಧ್ವಂಸ ಮಾಡುವ ಯೋಜನೆ ಇದು ಬಿಟ್ಟರೆ ಯಾರನ್ನೂ ಉದ್ಧಾರ ಮಾಡಲಿಕ್ಕಿರುವಂತಹ ಯೋಜನೆ ಅಲ್ಲ. ಈಗ ಆಲ್ರೆಡಿ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಗೊತ್ತಾಗಿರ್ತದೆ ಯಾವ ಪ್ರಮಾಣದ ವಿರೋಧ ಇದೆ ಅಂತ. ನಾವೆಲ್ಲ ಈಗ ಶಾಂತಿಯುತವಾಗಿ, ಅಂದರೆ ಗಾಂಧೀಜಿಯವರ ಪಥದಲ್ಲಿ ತುಂಬ ಸಹನೆಯಿಂದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಾಳೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಆ ರೀತಿಯ ವಿರೋಧವನ್ನು ಎದುರಿಸುವಂತಹ ಪರಿಸ್ಥಿತಿಗೆ ಸರ್ಕಾರ ಬಿಡಬಾರ್ದು, ಕೊಡಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶರಾವತಿ.